ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ? ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರೇರೆ? ವಾಕ್ಯನ ಓದ್ಕೊಂಡಿದ್ದೀರಾ ಪ್ರೇರೆ? ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಯೆರೆಮೀಯ 30ನೇ ಅಧ್ಯಾಯ 17ನೇ ವಚನ. ನಾನು ಪುನಃ ನಿಮಗೆ ಆರೋಗ್ಯವನ್ನು ಕೊಡುವೆನು, ನಿಮ್ಮ ಗಾಯಗಳನ್ನು ವಾಸಿ ಮಾಡುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಎಷ್ಟು ಜನರು ಅನಾರೋಗ್ಯ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೀರಾ? ಎಷ್ಟು ದಿನ ನಮ್ಗೆ ಈ ಅನಾರೋಗ್ಯ ಸ್ಥಿತಿಗಳು, ಎಷ್ಟು ದಿನ ಈ ಒಂದು ನಮ್ಮ ಟ್ಯಾಬ್ಲೆಟ್ ಹಾಕೊಳ್ಬೇಕು, ಎಷ್ಟು ದಿನ ನಾವು ಇನ್ನು ಇದೇ ಸ್ಥಿತಿಯಲ್ಲಿ ನಾವು ಬಿದ್ದಿರೋಂತರ ಆಗಿರ್ಬೇಕು, ಎಷ್ಟು ದಿನ ನಮ್ಗೆ ಇದೇ ಆರೋಗ್ಯ ಇಲ್ಲದಂತ ಸ್ಥಿತಿಯಲ್ಲಿ ಇರಬೇಕು ಅಂತೇಳಿ ನೀವು ಬಹಳ ರೀತಿಯಾಗಿ ನೀವು ದುಃಖದಲ್ಲಿ ಚಿಂತಿಸ್ತಾ ಇರ್ಬೋದು ಪ್ರೇರೆ. ಆದ್ರೆ ನೀವು ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಾರೆ. ನಾನು ಪುನಃ ನಿಮ್ಗೆ ಆರೋಗ್ಯವನ್ನು ಕೊಡುವೆನು. ದೇವರು ನಮಗೆ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡ್ತಾರೆ, ನಾನು ನಿಮ್ಗೆ ಆರೋಗ್ಯನ ಕೊಡ್ತಾ ಇದ್ದೇನೆ ಅಂತ ಹೇಳಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಮತ್ತು ನಿಮ್ಮ ಗಾಯಗಳನ್ನು ವಾಸಿ ಮಾಡುವೆನು. ಯಾವ ವಿಷಯದಲ್ಲಿ ನೀವು ಗಾಯದಲ್ಲಿ ಬಿದ್ದೋಗಿಂತ ಸ್ಥಿತಿಲಿ ಇದ್ರು, ಅದೇ ಗಾಯಗಳಿಂದ ದೇವರು ಮುಂಜಾನೆ ಸಮಯದಲ್ಲಿ ಅವೆಲ್ಲ ಗಾಯಗಳನ್ನು ವಾಸಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಾವು ಇಷ್ಟು ದಿನಮಾನಗಳೆಲ್ಲ ನಾವು ಅನಾರೋಗ್ಯ ಸ್ಥಿತಿಯಲ್ಲಿ ಬಿದ್ದಂತ ನಮ್ಮ ಜೀವಿತನು ಈ ಮುಂಜಾನೆ ಸಮಯ ದೇವರು ನಮಗೆ ಆರೋಗ್ಯ ಕೊಡ್ತಾ ಇದ್ದಾರೆ, ನಮ್ಮ ಗಾಯಗಳಿಂದ ವಾಸಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ವಾಗ್ದಾನ ಅದ್ಭುತ ರೀತಿಗೆ ಆತನ ಆಶೀರ್ವದಿಸಿ ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ಲಿಕ್ಕೆ ಇದ್ದಾರೆ ಪ್ರಿಯರೇ. ಎಷ್ಟು ಜನರು ನಿಮ್ಮನ್ನು ನೀವು ಅನ್ಕೊಂಡಿದ್ದೀರಾ, ಎಷ್ಟು ದಿನಮಾನಗಳು ನಮ್ಮ ಜೀವಿತದಲ್ಲಿ ಇವೇ ಗಾಯಗಳು, ಇದೇ ರೀತಿಯಾಗಿ ನಾವು ಜೀವಿಸ್ತೇವೆ, ಇನ್ಮೇಲೆ ನಮ್ಮ ಜೀವನ ಮೇಲಕ್ಕೆ ಬರುವುದೇ ಇಲ್ಲ, ಇವೇ ಗಾಯಗಳು ನಮ್ಮನ್ನು ಹಿಂಸೆ ಪಡಿಸ್ತೇವೆ, ನಮ್ಮನ್ನು ಅವಮಾನ ಪಡಿಸ್ತೇವೆ ಅಂತೇಳಿ ನೀವು ಬಹಳ ರೀತಿಯಾಗಿ ನೀವು ದುಃಖ ಪಡ್ತಾ ಇದ್ರಬಹುದು ಪ್ರಿಯರೇ. ಆದ್ರೆ ದೇವರು ನಿಮ್ಮ ಗಾಯಗಳಿಂದ ವಾಸಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮನ್ನು ಗಾಯಗಳಿಂದ ತೆಗೆದು ಹಾಕಿ ನಿಮಗೆ ಉನ್ನತ ಸ್ಥಿತಿಗೆ ತರುವಂತ ದೇವರು, ನಿಮ್ಮನ್ನು ಉದ್ಧರಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ ಪ್ರಿಯರೇ. ಈ ವಾಗ್ದಾನ ಮೂಲಕವಾಗಿ ಒಂದು ಕ್ಷಣ ನಾವು ದೇವರ ಕಡೆಗೆ ತಿರುಗಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ಆಮೇಲೆ ಕಣ್ಣುಗಳನ್ನು ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಆಶೀರ್ವದಿಸಿ ಬಲಪಡಿಸಿ ನೀವು ನಡೆಸುವಂತ ದೇವರು ನೀವಾಗಿರಪ್ಪ ತಂದೆ ದೇವರೇ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ದೇವರೇ ಅವರ ಅನಾರೋಗ್ಯ ಸ್ಥಿತಿಯನ್ನು ತೆಗೆದು ಆರೋಗ್ಯ ಕೊಡುವಂತ ದೇವರು ನೀವಾಗಿರೋ ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ ಅವರೆಷ್ಟು ಜನ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ಈ ಕ್ಷಣ ಬಿಡುಗಡೆ ಮಾಡತ್ವಿ ಯೇಸು ನಾಮದಲ್ಲಿ ಪರಿಶುದ್ಧಾತ್ಮ ತಂದೆ. ಅವನು ಪ್ರಭಾ ಅವ್ರು ಎಷ್ಟು ಅವ್ರ ಇದ್ದಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ರಬಹುದು ಪ್ರಭಾ, ಆದ್ರೆ ನೀವು ವಾಗ್ದಾನ ಮಾಡ್ರಿ ತಂದೆ, ನಿಮ್ಮ ಗಾಯಗಳನ್ನು ನಾನು ವಾಸಿ ಮಾಡ್ತೀನಿ ಎಂಬುದಾಗಿ ತಂದೆ. ಎಷ್ಟು ಜನರು ತಂದೆ ಗಾಯದಲ್ಲಿ ಇದ್ದಂತ ಮಕ್ಕಳು ಬಾಧಿಸ್ತಾ ಇದ್ರು ತಂದೆ, ಅವ್ರಿಗೆ ಈ ಕ್ಷಣನೇ ಈ ಗಳಿಗಿನ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ತಂದೆ ಅವರ ಗಾಯಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಲತ್ತಾರೆ ತಂದೆ ದೇವರನ್ನ ನಂಬುತ್ತೇನೆ ತಂದೆ. ಎಷ್ಟು ಜನರು ವಿಶ್ವಾಸ ಇಟ್ಟು ತಂದೆ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರಿಗೆ ಆರೋಗ್ಯವನ್ನು ಕೊಟ್ಟು ಅವರ ಗಾಯಗಳಿಂದ ಬಿಡುಗಡೆ ಮಾಡಿ ನೀವು ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ನಡೆಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ಮತ್ತು ಈ ವಾಗ್ದಾನ ಕೇಳಿದಂತ ನಿಮ್ಮನ್ನು ದೇವರು ಆತ್ಮ ಬಲದಿಂದ ನೀವು ವಾಕ್ಯನು ಕೇಳಿ ನೀವು ಬಲ ಹೊಂದ್ಕೊಂಡಿದ್ದ ಹಾಗೆ ಅನೇಕರು ಅನಾರೋಗ್ಯ ಸ್ಥಿತಿಯಲ್ಲಿದ್ದಂಥ ಮಕ್ಕಳಿಗೆ ಮತ್ತು ಗಾಯಗಳಲ್ಲಿದ್ದಂಥ ಮಕ್ಕಳಿಗೆ ನೀವು ವಾಗ್ದಾನ ಶೇರ್ ಮಾಡ್ರಿ. ಅವರು ಸಹ ದೇವ್ರ ವಾಕ್ಯನ ಕೇಳಿ ಬಲ ಹೊಂದ್ಕೊಳ್ಳುವಂತರಾಗಿರ್ತಾರೆ, ಅವರು ಆರೋಗ್ಯ ಹೊಂದ್ಕೊಳ್ಳುವಂತರಾಗಿದ್ದಾರೆ ಪ್ರಿಯರೇ. ಮತ್ತು ನೀವು ಶೇರ್ ಮಾಡೋದ್ರಿಂದ ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು
ಇನ್ನು ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಿ ನಿಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.